ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲ ಹೊಂದಿಸುತ್ತಾ ಭಕ್ತನಂತ ದಾವಿದನು ಮಾಡಿದಂಥ ಒಂದು ಪ್ರಾರ್ಥನೆ, ದೇವರೇ ಉದಯ ಕಾಲದಲ್ಲಿ ನಿನ್ನ ಸ್ವರವು ನನಗೆ ಕೇಳಿಸುವುದು ಎಂಬುದಾಗಿ. ಸ್ವಾಮಿ, ಈ ಸಮಯದಲ್ಲಿ ನಾವೆಲ್ಲರೂ ಕರ್ತನೆ ನಿನ್ನ ಸ್ವರವನ್ನು ಕೇಳಿಸುವಂತೆ ನಮ್ಮ ಹೃದಯವನ್ನು ನಮ್ಮ ಮನಸ್ಸನ್ನು ನೀನು ಸಿದ್ಧ ಮಾಡು ಎಂಬುದಾಗಿ ನಾವು ಕೇಳ್ಕೋತಾ ಇದ್ದೇವೆ. ಸ್ವಾಮಿ, ನಾವೇನೇ ಮಾಡಿದರೂ ಸ್ವಾಮಿ ನಿನ್ನ ಮಹಿಮೆಗಾಗಿರುವಂಥ ಕೃಪೆಯನ್ನು ಕೊಡು. ಪ್ರಿಯರೇ, ವಾಕ್ಯವನ್ನು ಈ ರೀತಿಯಾಗಿ ನಾವು ಓದಿಕೋಣ. ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗೋದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಯೆಶಾಯನ ಬರೆದಂಥ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಈ ವಾಕ್ಯ ಭಾಗವನ್ನು ಓದಿಕೋತಾ ಇದ್ದೇವೆ. ಆದ್ದರಿಂದ ಕರ್ತನ ಕೃಪೆ, ಆತನ ಸಮಾಧಾನ, ಶಾಂತಿ ಈ ಉದಯ ಕಾಲದಲ್ಲಿ ನಮ್ಮೊಟ್ಟಿಗೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೋತಾ ಈ ರೀತಿಯಾಗಿ ರಾಗವನ್ನು ಹಾಡಿಕೊಂಡು ನಾವು ಸಿದ್ಧ ಮಾಡಿಕೊಳ್ಳೋಣ. ಪ್ರಿಯ, ಶಿಲುಬೆಯೇ ನಿನ್ನ ಧ್ವಜ, ಮುಂದೆ ನಡೆ ಜವಾನ ಎಂಬುದಾಗಿ.
ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈ ಆರಾಧನೆಯನ್ನು ಮುಂದುವರಿಸುವ ಹಾಗೆ ನಾವು ಹಾಡುವಂತಹ ಸಂಗೀತಗಳಲ್ಲಿ 237ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 237. ಕ್ರೂಜೆ ಹತ್ರ ಹೋಗಲಾಗಿ ಸಿಕ್ಕುತ್ತಾಶೀರ್ವಾದವು, ಏಸುವನ್ನ ಬೇಡಲಾಗಿ ಜೀವಕಾಂತಿ ತಪ್ಪದು. 1, 2 ಮತ್ತು 4ನೇ ಚರಣಗಳನ್ನು ಹಾಡಿಕೊಳ್ಳೋಣ. ಕರ್ತನೆ, ಕಳೆದ ರಾತ್ರಿ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಶೋಧನೆಗಳಿಂದ ಕರ್ತನೆ ನಮ್ಮನ್ನು ರಕ್ಷಿಸಿ ತಿರುಗಿ ಹೊತ್ತಾರೆಯಲ್ಲಿ ನಿನ್ನ ಪಾದ ಸನ್ನಿಧಿಗೆ ಬಂದು ನಿನ್ನನ್ನು ಸ್ತುತಿಸಿ ಕೊಂಡಾಡ್ಲಿಕ್ಕಾಗುವಂತೆಯೂ ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂತೆಯೂ ಕೊಟ್ಟಂಥ ಈ ಕೃಪಾ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಮ್ಮನ್ನು ಕರ್ತನೆ ನಿನ್ನ ಶ್ರಮೆ, ಮರಣ, ಪುನರುತ್ಥಾನ ಧ್ಯಾನಗಳಲ್ಲಿ ಧ್ಯಾನಿಸ್ಲಿಕ್ಕಾಗುವಂತೆ ಸಹಾಯ ಮಾಡಿದ್ದೀರಿಪ್ಪ. ಅದಕ್ಕಾಗಿ ಸ್ತೋತ್ರ. ತಂದೆ ಆದ ದೇವರೇ, ಈ ದಿನಗಳಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿದವರಾಗಿ ಪಶ್ಚಾತ್ತಾಪ ಪಡುತ್ತಾ ನಿನ್ನನ್ನು ಕೊಂಡುಕೊಂಡವರಾಗಿ ಕರ್ತನೆ ನಿನ್ನನ್ನೇ ಜೀವಿಸ್ಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸಿ ಮುನ್ನಡೆಸ್ರಿ ಎಂಬುದಾಗಿ ಬೇಡ್ಕೊಳ್ತೇನಪ್ಪ. ತಂದೆ ಆದ ದೇವರೇ, ನಮ್ಮ ಸಭೆಯನ್ನು ನಿನ್ನ ಆಶೀರ್ವಾದ ಮಾಡು ಕರ್ತನೆ. ಸಭೆಯಲ್ಲಿರುವಂಥ ಪ್ರತಿಯೊಂದು ಕುಟುಂಬನ ನಿನ್ನ ಕರಗಳಿಗೆ ಒಪ್ಪಿಸ್ಕೊಡ್ತೇನಪ್ಪ. ಕುಟುಂಬದಲ್ಲಿ ಪ್ರೀತಿಯ ಅನ್ಯೋನ್ಯತೆ ಐಕ್ಯತೆಗಳಿರುವಂತೆ ನೀನು ಕೃಪೆ ತೋರು. ತಂದೆ ಆದ ದೇವರೇ, ಯಾರು ಕಷ್ಟದಲ್ಲಿದ್ದಾರೋ, ನೋವಿನಿದ್ದಲ್ಲಿದ್ದಾರೋ ಸ್ವಾಮಿ, ಯಾರು ಅನಾರೋಗ್ಯದಲ್ಲಿದ್ದಾರೋ ಕರ್ತನೆ, ಅಂಥವರ ಮೇಲೆ ನಿನ್ನ ಸ್ವಸ್ಥತೆಯನ್ನು ಕಿರಣಗಳನ್ನು ಚಾಚು ಕರ್ತನೆ. ಅವರೆಲ್ಲ ಕೊರತೆಗಳನ್ನು ನೀಗಿಸ್ರಿ ಎಂಬುದಾಗಿ ಬೇಡಿಕೊಳ್ತೇನಪ್ಪ. ತಂದೆ ಆದ ದೇವರೇ, ನಮ್ಮ ಸಭೆಯ ಮಕ್ಕಳು ಕರ್ತನೆ, ಅನೇಕ ಮಕ್ಕಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಸ್ವಾಮಿ. ಮುಂದೆ ಎದುರಿಸುವಂಥ ಮಕ್ಕಳನ್ನು ಕೂಡ ನಿನ್ನ ಆಶೀರ್ವಾದ ಮಾಡು. ನಿನ್ನ ಪರಲೋಕದ ಜ್ಞಾನದಿಂದ ಪ್ರತಿಯೊಬ್ಬೊಬ್ಬರನ್ನು ತುಂಬಿಸು ಸ್ವಾಮಿ. ಕರ್ತನೆ, ನಮ್ಮ ಆಲಯದ ಕಟ್ಟಣಗೋಸ್ಕರ ನಿನ್ನಲ್ಲಿ ಪ್ರಾರ್ಥಿಸ್ತೇನಪ್ಪ. ಈವರೆಗೂ ನೀನು ಕರ್ತನೆ ನಿನ್ನ ಪ್ರಸನ್ನತೆ, ನಿನ್ನ ಆಶೀರ್ವಾದವನ್ನು ಇರಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಮುಂದೆ ನೀನು ಇರುವಂಥ ದೇವರಾಗಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ತಂದೆ ಆದ ದೇವರೇ, ಅದಕ್ಕೆ ಬೇಕಂತ ತಕ್ಕ ಕಾಲಕ್ಕೆ ಬೇಕಂತ ಎಲ್ಲ ರೀತಿಯ ಅನುಕೂಲತೆಗಳನ್ನು, ಅಗತ್ಯತೆಗಳನ್ನು ನಿನ್ನ ಪರಿಶುದ್ಧಾತ್ಮನ ಮೂಲಕ ದಯಪಾಲಿಸು. ಅದಕ್ಕೋಸ್ಕರ ಪ್ರಯಾಸ ಪಡುವಂಥ ಸಭಾಪಾಲಕರನ್ನು, ಸಭಾಪಾಲನಾ ಸಮಿತಿಯನ್ನು ನೀನು ಆಶೀರ್ವದಿಸಿ ಬಲಪಡಿಸು ಕರ್ತನೆ. ತಂದೆ ಆದ ದೇವರೇ, ಅವರು ಹಾಕಿಕೊಂಡಂಥ ಎಲ್ಲ ವಿಚಾರಗಳಲ್ಲಿ, ಹೊಸ ಹೊಸ ಆಲೋಚನೆಗಳಲ್ಲಿ, ಪ್ರಯಾಸಗಳಲ್ಲಿ ಕರ್ತನೆ ನೀನು ಅವ್ರ ಜೊತೆಗಾರನಾಗಿರು ಕರ್ತನೆ. ಅದರ ಮೂಲಕ ನೀನು ಮಹಿಮೆ ಹೊಂದು ಕರ್ತನೆ. ಆಲಯವು ಸುಂದರವಾಗಿ ಕಟ್ಟಲ್ಪಟ್ಟು ಸ್ವಾಮಿ, ಸಭೆಯಾಗಿ ಕುಟುಂಬವಾಗಿ ನಿನ್ನ ಆಲಯದ ಬಂದು ನಾವು ಆರಾಧಿಸ್ಲಿಕ್ಕೆ ಆಗುವಂತೆ ನೀನು ಕೃಪೆಯನ್ನು ದಯಪಾಲಿಸ್ರಿ ಎಂಬುದಾಗಿ ಬೇಡ್ಕೊಳ್ತೇನಪ್ಪ. ತಂದೆ ಆದ ದೇವರೇ, ಅದೇ ರೀತಿಯಾಗಿ ನಿನ್ನ ಸೇವಕರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ಹೊತ್ತು ತಂದಂಥ ವಾಕ್ಯಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸ್ಕೊಡ್ತೇನಪ್ಪ. ಕೇಳುವಂಥ ಆತ್ಮಗಳು, ಮನಸ್ಸುಗಳು ಕರ್ತನೆ ಆಶೀರ್ವದಿಸ್ಲಿ.
ಕರ್ತನೆ ಕಾರ್ಯ ಮಾಡಲಿ, ಪರಿವರ್ತಿಸಲ್ಪಡಲಿ ಎಂಬುದಾಗಿ ಬೇಡಿಕೊಳ್ತೇನಪ್ಪ. ತಿರುಗಾತಿ ನಮ್ಮೆಲ್ಲರನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ಈ ಆರಾಧನೆಯನ್ನ ನಮ್ಮೆಲ್ಲರನ್ನ ನೀನು ಆಶೀರ್ವದಿಸು, ನೀನು ಮಾತ್ರ ಮಹಿಮೆ ಹೊಂದು ಎಂಬುದಾಗಿ ಯೇಸುವಿನ ಘನವುಳ್ಳ ನಾಮದಲ್ಲಿ ಪ್ರಾರ್ಥನೆಯನ್ನ ದೀನತೆಯಿಂದ ಬೇಡಿ ಹೊಂದಿದ್ದೇನೆ ನನ್ನ ತಂದೆ ಆದ ದೇವರೇ, ಆಮೇನ್. ನಾವು ದೇವರನ್ನ ಮಹಿಮೆ ಪಡಿಸುವ ಹಾಗೆ ಪರದೆಯಲ್ಲಿ ಮೂಡಿ ಬರುವಂತ ಕರ್ತನ ಸ್ತುತಿಸಿರಿ, ಆತನ ಕೃಪೆಯು ಎಂದು ಇರುವುದು ಎಂಬುದಾಗಿ ಹಾಡಿಕೊಳ್ಳೋಣ. ಕರ್ತನ ಸ್ತುತಿಸಿರಿ, ಆತನ ಕೃಪೆಯು ಎಂದು ಇರುವುದು. ದೇವಾದಿ ದೇವನ ಸ್ತುತಿಸಿರಿ, ಆತನ ಕೃಪೆಯು ಎಂದು ಇರುವುದು. ಕರ್ತನ ಸ್ತುತಿಸಿರಿ, ಆತನ ಕೃಪೆಯು ಎಂದು ಇರುವುದು. ದೇವಾದಿ ದೇವನ ಸ್ತುತಿಸಿರಿ, ಆತನ ಕೃಪೆಯು
ನಿನ್ನ ಪವಿತ್ರ ಸನ್ನಿಧಿಯಲ್ಲಿ ಬಂದು ನಾವು ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಉಪಕಾರಗಳನ್ನು ಸ್ಮರಿಸುತ್ತಾ ನಿನ್ನ ಆಶೀರ್ವಾದಗಳನ್ನು ನೆನೆಸುತ್ತಾ ತಿರುಗಿ ಸ್ವಾಮಿ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವುದಕ್ಕಾಗಿ ನಾವು ಕಾಯುತ್ತಾ ಇದ್ದೇವೆ ಸ್ವಾಮಿ. ನಿನ್ನ ಸನ್ನಿಧಿಯಲ್ಲಿ ಕಾಯುವವರು, ನಿನ್ನನ್ನು ಹುಡುಕುವವರು, ನಿನ್ನಿಂದ ಅಪೇಕ್ಷಿಸುವವರು ಧನ್ಯರು ಕರ್ತನೆ. ಅವರ ಜೀವಿತದಲ್ಲಿ ಅನೇಕ ಒಳ್ಳೆಯ ಉತ್ತಮ ಆಶೀರ್ವಾದಗಳನ್ನು ದಯಪಾಲಿಸುವಂಥ ದೇವರು ನೀನಾಗಿದ್ದಿ. ಮತ್ತೊಂದು ಸಲ ಈ ಆರಾಧನೆಯನ್ನು ನಿನ್ನ ಪವಿತ್ರ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ಈ ಹಾಡುಗಳ ಮೂಲಕ ಮಹಿಮೆ ಒಂದು ಸ್ವಾಮಿ ನಿನ್ನ ಪವಿತ್ರ ಆಲಯದಲ್ಲಿ ಸೇರಿ ಬಂದಿರುವಂಥ ನಮ್ಮೆಲ್ಲರನ್ನು, ಈ ಆನ್ಲೈನ್ ಮಾಧ್ಯಮದಿಂದ ದೈವ ಸಂದೇಶವನ್ನು ಆರಾಧನೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ನಿನ್ನ ಪವಿತ್ರ ಹಸ್ತಕ್ಕೆ ನಾವು ಒಪ್ಪಿಸಿಕೊಡುವಂಥವರಾಗಿದ್ದೇವೆ. ನಿನ್ನ ವಿಶೇಷವಾದಂಥ ವಾಕ್ಯದ ಜ್ಞಾನ ಸ್ವಾಮಿ, ನಿನ್ನ ವಾಕ್ಯದ ಒಂದು ವಿಶೇಷ ಪ್ರೇರೇಪಣೆ ಸ್ವಾಮಿ ನಮ್ಮೆಲ್ಲರಿಗೆ ದಯಪಾಲಿಸು. ನೀನು ಮತ್ತೊಂದು ಸಲ ಈ ಮುಂಜಾನೆ ವೇಳೆಯಲ್ಲಿ ನಮ್ಮೆಲ್ಲರ ಜೊತೆಲಿ ಮಾತನಾಡು, ನಮ್ಮ ಜೀವಿತಗಳನ್ನು ಬಲಪಡಿಸು ಎಂಬುದಾಗಿ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೇನ್. ನಿನ್ನೆ ದಿವಸ ಬೆಳಿಗ್ಗೆ ನಾನು ವಾಕ್ಯ ಸಂದೇಶವನ್ನು ನೀಡುವಾಗ ಆಕಾಶವಾಣಿ ಎಂಬ ಒಂದು ವಿಚಾರದಲ್ಲಿ ನಾನು ಮಾತಾಡಿಕೊಟ್ಟೆ. ಈ ದಿವಸ ಅದೇ ಒಂದು ವಿಚಾರದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಂದು ಒಳ್ಳೆ ಪದ, ಒಂದು ಒಳ್ಳೆ ಲೈನ್ ಅಥವಾ ಒಂದು ಒಳ್ಳೆ ವರ್ಡ್ ನಮಗೆ ಸಿಗುತ್ತೆ ಇನ್ ದ ಓಲ್ಡ್ ಟೆಸ್ಟಮೆಂಟ್. ಆ ಪದ ವಾಕ್ಯ ನಾವು ಬಹಳ ಸಲ ನಾವು ಓದಿದ್ದೇವೆ. ಆದರೆ ಆ ವಾಕ್ಯವು ಹೇಗೆ ಯಾವ ರೀತಿಯಲ್ಲಿ ಕರ್ತನು ನಮಗೆ ಈ ದಿವಸ ತಿಳಿಸಿಕೊಡ್ಲಿಕ್ಕಿದ್ದಾನೆಂಬುದಾಗಿ ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಹೌ ಮೆನಿ ಆಫ್ ಯು ಹರ್ಡ್ this one word that's called thus says the Lord? ಯೆಹೋವನು ಹೀಗನ್ನುತ್ತಾನೆ. KJV ಬೈಬಲ್ ನೋಡ್ಬೇಕಂದ್ರೆ thus saith the Lord ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಹೀಗನ್ನುತ್ತಾನೆ. ಇನ್ನು ಪದಗಳನ್ನು ಓದುವಾಗ ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ. ಸೊ ದಿಸ್ ಆರ್ ಒನ್ ವರ್ಡ್, ಒಂದೇ ಒಂದು ವಿಚಾರ ಇರುವಂತ, ಒಂದೇ ಒಂದು ಥೀಮ್, ಒಂದೇ ಒಂದು ಟೈಟಲ್, ಒಂದೇ ಒಂದು ದೃಷ್ಟಿಯಲ್ಲಿರುವಂತ ಒಂದು ವಾಕ್ಯ ಭಾಗ. ಯೆಹೋವನು ಹೀಗನ್ನುತ್ತಾನೆ. ದಿಸ್ ಇಸ್ ಸಮಥಿಂಗ್. ಒಂದು ಕೋರ್ಟ್ ಅಲ್ಲಿ ಒಬ್ಬ ಜಡ್ಜ್ ಕೂತ್ಕೊಂಡು ಲಾಸ್ಟ್ ಮೂಮೆಂಟ್ ನಲ್ಲಿ ಒಂದು ಆರ್ಡರ್ ಪಾಸ್ ಮಾಡ್ಬೇಕಂತಂದ್ರೆ, ಏನೋ ಒಂದು ಜಡ್ಜ್ಮೆಂಟ್ ಕೊಡ್ಬೇಕಂದ್ರೆ, ದಿಸ್ ಇಸ್ ಅ ವರ್ಡಿಕ್ಟ್, ದಿಸ್ ಇಸ್ ಅನ್ ಆರ್ಡರ್, ಇದು ಈ ರೀತಿಯಲ್ಲಿ ಉಂಟು, ಇದನ್ನು ನೀವು ಈ ರೀತಿಯಲ್ಲಿ ಮಾಡ್ಬೇಕೆಂಬುದಾಗಿ. ಸೊ ಹಳೆ ಒಡಂಬಡಿಕೆಯ ವಾಕ್ಯ ಭಾಗದಲ್ಲಿ ಯೆಹೋವನು ಹೀಗನ್ನುತ್ತಾನೆ. ನನಗಿದು ಈ ಪದ ಯಾವಾಗಲೂ ಇಂಗ್ಲಿಷ್ ನಲ್ಲಿ ಹೇಳುವಾಗ ನನಗೆ ಬಹಳ ಅದು ಒಳ್ಳೆ ಸೌಂಡ್ ಫೀಲ್ ಆಗುತ್ತೆ. thus says the Lord. what does God says? ಯೆಹೋವನು ಏನನ್ನುತ್ತಾನೆ. ಇವುಗಳ ಮೂಲಕ ಯೆಹೋವನು ಯಾವ ಯಾವ ವಿಷಯಗಳನ್ನು ತಿಳಿಸಿಕೊಡುತ್ತಾನೆ. ಇದು ಒಂದು ಪದದ ವಿಷಯದಲ್ಲಿ ಸ್ವಲ್ಪ ಒಂದು ಬ್ಯಾಕ್ ಗ್ರೌಂಡ್. ಐ ಡು ನಾಟ್ ನೋ ವೆದರ್ ಐ ಆಮ್ ಅಬ್ಸಲ್ಯೂಟ್ಲಿ ಕರೆಕ್ಟ್, ಬಿಕಾಸ್ ದೇರ್ ಮೇ ಬಿ ನಂಬರ್ಸ್ ವಿಷಯಗಳಲ್ಲಿ ಬರುವಾಗ, ಕೌಂಟಿಂಗ್ ವಿಷಯಗಳಲ್ಲಿ ಬರುವಾಗ, ಎಲ್ಲ ಥಿಯಾಲಜಿಕಲಿ ರೆಫರ್ ಮಾಡುವಾಗ ಕೆಲವೊಂದ್ಸಲ ಬೇರೆ ಬೇರೆ ಸ್ಕಾಲರ್ಸ್ಗಳ ವಿಷಯದಲ್ಲಿ ನಾವು ಅವುಗಳನ್ನು ಇದು ಇಷ್ಟು ಸಂಖ್ಯೆ ಇರ್ಬೋದೆಂಬುದಾಗಿ ಹೇಳ್ಕೊಂತೀವಿ. ಬಟ್ ವಾಟ್ ರೆಫರೆನ್ಸ್ ನಾನೇನ್ ಪಡ್ಕೊಂಡಿದ್ದೇನೆ ಅದೇ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಇಟ್ ಈಸ್ ಜಸ್ಟ್ ಸೆಡ್, either you accept or you don't accept. that is to all of us, that is our personal meditation. 1900 ಬಾರಿ ಈ ಒಂದು ಪದ, ಈ ವಿಚಾರವನ್ನು ಇಡೀ ಸತ್ಯವೇದದಲ್ಲಿ ಹಂಚಿಕೊಳ್ಳಲಾಗಿದೆ. 1900 ಬಾರಿಯಲ್ಲಿ 415 ಸಲ ಇಡೀ ನಾವು ಹಳೆಯ ಒಡಂಬಡಿಕೆ ಕಾನ್ಸೆಪ್ಟ್ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮತ್ತು ಸುಮಾರು 500 ಸಲ 500 ಟೈಮ್ಸ್ ದಿಸ್ ಇಸ್ ಬೀನ್ ಮೆನ್ಷನ್ಡ್ ಇನ್ ದಿ ಪೆಂಟಾಟ್ಯೂಕ್, ಅಥವಾ ಸತ್ಯವೇದದ ಮೊದಲನೆಯ ಭಾಗದ 5 ಕಾಂಡಗಳಲ್ಲಿ, 5 ಪುಸ್ತಕಗಳಲ್ಲಿ 500ಕ್ಕಿಂತ ಜಾಸ್ತಿ ಸಲ ನಾವು ನೋಡುವಂತವರಾಗಿದ್ದೇವೆ. ಮತ್ತು ಇಡೀ ನಮ್ಮ ಮೇಜರ್ ಪ್ರಾಫಿಟ್ಸ್ ಅಥವಾ ಮೈನರ್ ಪ್ರಾಫಿಟ್ಸ್ ಎಂಬುದಾಗಿ ಹೇಳುವಾಗ 12+4 ಈ 16 ಪ್ರವಾದಿಯ ಪುಸ್ತಕಗಳನ್ನು ಓದುವಾಗ 1200 ಸಲ, ಇಟ್ ಈಸ್ ಲೈಕ್ 1200 ಟೈಮ್ಸ್ ಗಾಡ್ ದಿಸ್ ಒನ್ ವರ್ಡ್ ಇಸ್ ಪೋರ್ಟ್ರೇಡ್. 1200 ಸಲ ಈ ಒಂದು ವಿಚಾರವನ್ನು ನಾವು ಇಡೀ ಪ್ರವಾದನೆಗಳ ಪುಸ್ತಕಗಳಲ್ಲಿ ನಮಗೆ ಕಂಡು ಬರುವಂತಹದ್ದಾಗಿದೆ. ಸೊ ದಿಸ್ ಇಸ್ ಸಮಥಿಂಗ್ ಗಾಡ್ ಇಸ್ ಸ್ಪೀಕಿಂಗ್. ಏನು? ದಸ್ ಸೇಸ್ ದ ಲಾರ್ಡ್. ಯೆಹೋವನು ಹೀಗನ್ನುತ್ತಾನೆ. ದೇವರು ಮಾತಾಡ್ತಿದ್ದಾನೆ. ದೇವರ ಮೂಲಕ ಸ್ವರ ಜನರಿಗೆ ಕಿವಿಗೆ ಬೀಳ್ತಾ ಇದೆ. ದೇವರು ಆಜ್ಞೆಯನ್ನು ಕೊಡುವಂತವನಾಗಿದ್ದಾನೆ. ದೇವರು ಬಂದು ಮಾತನಾಡುವಾಗ ವಾಗ್ದಾನಗಳನ್ನು ಕೊಡುವಂತವನಾಗಿದ್ದಾನೆ. ದೇವರು ಬಂದು ಪ್ರವಾದಿಗಳ ಮೂಲಕ ಮಾತನಾಡುವಾಗ
ಅವರನ್ನು ಖಂಡಿಸುವಂತವನಾಗಿದ್ದಾನೆ. ಹಿ ಕಂಡೆಮ್ಸ್. ಮತ್ತು ಅದೇ ಪ್ರವಾದಿಗಳ ಮೂಲಕ ಯಾರನ್ನಾದ್ರೂ ಆಶೀರ್ವಾದ ಮಾಡ್ಬೇಕಂತಂದ್ರೆ, ನೀನು ಹೋಗಿ ಇದನ್ನು ನುಡಿ, ಯೆಹೋವನು ಹೀಗನ್ನುತ್ತಾನೆ ಎಂಬುದಾಗಿ ಹೇಳಿ ಅವರನ್ನ ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ದೇವರ ಎಲ್ಲಾ ಒಂದು ವಿಚಾರಗಳಲ್ಲಿ ವೆನ್ ಯು ರೆಫರ್ ಟು ದಿಸ್ ವರ್ಡ್ ಕಾಲ್ಡ್ ಯೆಹೋವನು ಹೀಗನ್ನುತ್ತಾನೆ, ಇಟ್ ಈಸ್ ಜಸ್ಟ್ ಅ ವಾಯ್ಸ್ ಆಫ್ ಗಾಡ್. ನಾನು ನಿನ್ನೆ ಹೇಗೆ ಯಾವ ರೀತಿಯಲ್ಲಿ ಆಕಾಶವಾಣಿ ಎಂಬುದಾಗಿ ಒಂದು ವಿಚಾರ ಹೇಳಿಕೊಟ್ಟೆ, ಇನ್ ದ ಸೇಮ್ ಮ್ಯಾನರ್ ಹಳೆ ಒಡಂಬಡಿಕೆಯಲ್ಲಿ ಕೂಡ ಯೆಹೋವನು ಹೀಗನ್ನುತ್ತಾನೆ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ ನಾವು ಈ ವಾಕ್ಯಗಳು ನೋಡುವಂತವರಾಗಿದ್ದೇವೆ. ಕೆಲವು ರೆಫರೆನ್ಸಸ್ಗಳು ಹೇಳಲಿಕ್ಕೆ ಇಷ್ಟಪಡುವಂತನಾಗಿದೆ. ನಾವು ಅದು ಪೂರ್ಣ ವಾಕ್ಯ ಭಾಗ ನಾನು ಓದಲ್ಲ, ಆದರೆ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ, ಬಿಕಾಸ್ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕೀ ವರ್ಸಸ್ ಎಂಬುದಾಗಿ ಹೇಳ್ತಾರೆ. ಬಿಕಾಸ್ ನೂರಾರು ವರ್ಷಗಳನ್ನು ರೆಫರ್ ಮಾಡಬೇಕಂದ್ರೆ ಈ ಒಂದು ಸಮಯದಲ್ಲಿ ಅಷ್ಟು ಹಂಚ್ಕೊಳ್ಳಕ್ ಆಗಲ್ಲ. ಬಟ್ ಕೇಳಿಸ್ಕೊಡ್ರಿ, ವೆನ್ ವಿ ಸ್ಟಾರ್ಟ್ ಫ್ರಮ್ ಜೆರೆಮಾಯ ಚಾಪ್ಟರ್ 29 ವರ್ಸ್ 11, ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯಕ್ಕೆ ಬರುವಾಗ 11ನೇ ವಚನ, ದಿಸ್ ಇಸ್ ಕೈಂಡ್ ಆಫ್ ಅ ರೆವೆಲೇಷನ್ ಆಫ್ ಗಾಡ್. ದೇವರು ತನ್ನ ಜನರಿಗೆ ನೀಡಿರುವಂತ ಒಂದು ಪ್ರಕಟಣೆ ಎಂಬುದಾಗಿ ನೋಡುವಂತವರಾಗಿದ್ದೇವೆ. ನಾನು ನಿಮಗೋಸ್ಕರ ಮಾಡುವ ಆಲೋಚನೆಗಳು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳಾಗಿವೆ. ಆದ್ರಿಂದ ದೇವರು ಈ ಒಂದು ವಾಗ್ದಾನಗಳನ್ನು ನೀಡುವಾಗ, ಪ್ರಕಟಣೆ ನೀಡುವಾಗ ತನ್ನ ಆಜ್ಞೆಗಳನ್ನು ಈ ಒಂದು ವಾಕ್ಯದ ಮೂಲಕ ತಿಳಿಸಿಕೊಡುವಂತವನಾಗಿದ್ದಾನೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ 11ನೇ ವಚನಕ್ಕೆ ಬರುವಾಗ, ದಟ್ ಶೋಸ್ ದಿ ಪವರ್ ಆಫ್ ಗಾಡ್ಸ್ ವರ್ಡ್. ದೇವರ ಈ ಒಂದು ವಾಕ್ಯಗಳಲ್ಲಿ ದೇವರ ನುಡಿಯಲ್ಲಿರುವಂತ ಶಕ್ತಿಯ ವಿಷಯದಲ್ಲಿ ಮಾತನಾಡಲ್ಪಟ್ಟಿದೆ. ನನಗೆ ಬಹಳ ಚೆನ್ನಾಗಿ ಅನಿಸಿತು, ಬಿಕಾಸ್ ಐ ವಾಸ್ ರೀಡಿಂಗ್ ದಿಸ್ ವರ್ಡ್ ಇನ್ ದ ನೈಟ್. ತಿರುಗಿ ರಾತ್ರಿ ವಾಕ್ಯ ಓದುವಾಗ ಇದನ್ನು ಓದ್ಬೇಕೆಂಬುದಾಗಿ ನಾನು ಬಯಸ್ತೀನಿ, ಅದಕ್ಕೋಸ್ಕರ ಬರ್ಕೊಂಡು ನೀನು ಕೇಳಿಸ್ಕೊಳ್ರಿ. ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉಪದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗೋದಿಲ್ಲ. ಯು ನೋ ಹೌ ಡಸ್ ಗಾಡ್ ಸೇಸ್? ದೇವರು ಯಾವ ರೀತಿಯಲ್ಲಿ ನುಡಿತಾ ಇದ್ದಾನೆ? ದಿಸ್ ಇಸ್ ಮೈ ವರ್ಡ್, ದಿಸ್ ಇಸ್ ಮೈ ಡಿಕ್ಲರೇಷನ್. ನಾನ್ ನಿಮಗೆ ಹೇಳಿದ್ದು, ನಾನ್ ನಿಮಗೆ ತಿಳಿಸಿದ್ದು, ನಾನ್ ನಿಮಗೆ ಕೊಟ್ಟದ್ದು. ನನ್ನಿಂದ ಯಾವ ಮಾತು ನಿಮ್ಮವರೆಗೆ ಬರುತ್ತೆ ನೋಡ್ರಿ, ಅದು ವಾಪಸ್ ಎಲ್ಲಿವರೆಗೆ ಬರಲ್ಲ, ಎಲ್ಲಿವರೆಗೆ ಅದು ನೆರವೇರುವುದಿಲ್ವೋ, ಎಲ್ಲಿವರೆಗೆ ಅದನ್ನು ನೀವು ಕೈಗೊಳ್ಳುವುದಿಲ್ಲವೋ, ಎಲ್ಲಿವರೆಗೆ ಅದು ಪೂರ್ತಿಗೊಳ್ಳುವುದಿಲ್ವೋ, ಅಲ್ಲಿವರೆಗೆ ಅದು ವಾಪಸ್ ಬರುವುದಿಲ್ಲ, ಹಿಂತಿರುಗುವುದಿಲ್ಲ, ಅಥವಾ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ಆತ ನುಡಿಯುವಂತವನಾಗಿದ್ದಾನೆ. ಎಜ್ಕೇಲನು ಬರೆದ ಪ್ರವಾದನೆ ಗ್ರಂಥ ಅಥವಾ ಎಜ್ಕೇಲನ ಪುಸ್ತಕ 34ನೇ ಅಧ್ಯಾಯದ 2ನೇ ವಚನಕ್ಕೆ ಬರುವಾಗ, ಎಜ್ಕೇಲ್ ಚಾಪ್ಟರ್ 34 verse 2, we find the judgment of God and the correction of God. ದೇವರ ನ್ಯಾಯ, ದೇವರ ತಿದ್ದುಪಾಠ ಅರ್ಥದ, ದಟ್ಸ್ ವಾಟ್ ಕರೆಕ್ಷನ್ ಅಂದ್ರೆ, ತಿದ್ದುಪಡಿಸಬೇಕು. ಐ ಹ್ಯಾವ್ ಕಮ್ ಥ್ರೂ ದಿಸ್ ಪ್ರಾಫಿಟ್ ಟು ಕರೆಕ್ಟ್ ಯುವರ್ ಲೈಫ್. ನಿನ್ನ ಜೀವಿತವನ್ನು ತಿದ್ದುಪಡಿಸುವುದಕ್ಕಾಗಿ, ನಿನ್ನ ಜೀವಿತದ ಮಾರ್ಗಗಳನ್ನು ಸರಿಪಡಿಸುವುದಕ್ಕಾಗಿ ದೇವರು ಕೊಡುವಂತ ಈ ಒಂದು ನ್ಯಾಯದ ವಿಷಯ, ನ್ಯಾಯದ ಆಲೋಚನೆ ಎಂಬುದಾಗಿ. ಕುರುಬರು ಕುರಿಗಳಿಗೆ ಇರಲಿಲ್ಲವಾದ್ದರಿಂದ ಅವರು ಚದರಿ ಹೋಗಿದ್ದಾರೆ ಎಂಬುದಾಗಿ ಒಂದು ಎಚ್ಚರಿಕೆಯ ಮಾತನ್ನು, ಒಂದು ಕರೆಕ್ಷನ್ ಮಾತನ್ನು ನೋಡುವಂತವರಾಗಿದ್ದೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯದ 3ನೇ ವಚನ, ಜೆರೆಮಾಯ ಚಾಪ್ಟರ್ 31 verse 3, this is called an eternal nature of God's covenant with his people. ನಿತ್ಯ ನಿರಂತರವಾಗಿರುವಂತ ದೇವರ ಒಂದು ಒಡಂಬಡಿಕೆಯು ತನ್ನ ಜನರ ಜೊತೆಲಿರುವಂತ ದೇವರ ಒಡಂಬಡಿಕೆ ಎಂಬುದಾಗಿ ನೋಡುತ್ತೇವೆ. ಯೆರೆಮೀಯನ ಪುಸ್ತಕದ 31ನೇ ಅಧ್ಯಾಯಕ್ಕೆ ಬರುವಾಗ ವಿ ಕಾಲ್ ಇಟ್ ಆಸ್ ಅ ನ್ಯೂ ಕವನೆಂಟ್ ಎಂಬುದಾಗಿ ಹೇಳುತ್ತೇವೆ. ಎಂಥ ಹೊಸ ಒಡಂಬಡಿಕೆ! ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆ ಆಗಿರುವೆನೆಂಬುದಾಗಿ ಈ ಒಂದು ವಾಕ್ಯ ಭಾಗದಲ್ಲಿ ನೋಡುವಂತವರಾಗಿದ್ದೇವೆ. ಕಾನ್ಸ್ಟೆಂಟ್ಲಿ ಇವೆಲ್ಲ ರೆಫರೆನ್ಸಸ್ಗಳು ಓದುವಾಗ ನೀವು ಅರ್ಥ ಮಾಡ್ಕೋಬೇಕು, ದೇವರು ಮಾತಾಡ್ತಾ ಇದ್ದಾನೆ, ದೇವರು ಏನೋ ಹೇಳ್ತಾ ಇದ್ದಾನೆ. ದೇವರ ಎಲ್ಲಾ ಮಾತಿನಲ್ಲಿ ಪ್ರತಿಯೊಂದು ವಾಕ್ಯ ಭಾಗಗಳಲ್ಲಿ ಅದರಲ್ಲಿ ಎಷ್ಟು ಬಲ ಉಂಟೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಜಕರಿಯನ ಪುಸ್ತಕ 8ನೇ ಅಧ್ಯಾಯ 7ನೇ ವಚನಕ್ಕೆ ಬರುವಾಗ, when God spoke, he spoke about the restoration of God. ಅಂದ್ರೆ ದೇವರು ನಿಮ್ಮನ್ನು ಪುನಃ ಸ್ಥಾಪಿಸುವೆ, ನಾನು ಪುನಃ ವಾಪಸ್ ವಾಗ್ದಾನ ಮಾಡಿರುವಂತ ಪ್ರಾಂತಕ್ಕೆ ಅಥವಾ ದೇಶಕ್ಕೆ ನಾನು ನಿಮ್ಮನ್ನು ಬರಮಾಡುವೆನೆಂಬುದಾಗಿ, ನನ್ನ ಜನರನ್ನು ವಾಪಸ್ ಯೆರೂಸಲೇಮಿನಲ್ಲಿ ಬರಮಾಡುವೆನೆಂಬುದಾಗಿ. ಇಟ್ಸ್ ಅ ಕೈಂಡ್ ಆಫ್ ರೆಸ್ಟೋರೇಷನ್. ನೋ ಮ್ಯಾಟರ್ ವಾಟ್ ಯು ಹ್ಯಾವ್ ಡನ್, ನೀನು ಮಾಡಿರುವುದು ಯಾವುದೇ ಎಂಥದೇ ಆಗಿರಲಿ, ಆದ್ರೆ ವಾಪಸ್ ನಾನು ನಿನ್ನನ್ನು ಕರ್ಕೊಂಡು ಬರ್ತೇನೆ ಎಂಬುದಾಗಿ ದೇವರು ಸೇನಾಧೀಶ್ವರನಾದ ಯೆಹೋವನು ನುಡಿಯುವಂತವನಾಗಿದ್ದಾನೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯದ 6ನೇ ವಚನ, ಐಸಾಯ ಚಾಪ್ಟರ್ 44 verse 6, ಇಟ್ಸ್ ಕಾಲ್ಡ್ ಗಾಡ್ಸ್ ಟ್ರೂ ಯುನಿಕ್ನೆಸ್ ಅಂಡ್ ಸೋವರಿನಿಟಿ ಎಂಬುದಾಗಿ.
ನಮ್ಮ ದೇವರ ಒಂದು ವಿಶೇಷತ್ವವನ್ನು ಮತ್ತು ದೇವರ ಒಂದು ಸರ್ವೋತ್ಕೃಷ್ಟವನ್ನು ಅದು ತಿಳಿಸಲ್ಪಡುವಂತದ್ದಾಗಿದೆ. ನಾನೇ ಆದಿ, ಅಂತ್ಯವು ನಾನೇ, ನಾನು ಹೊರತು ಯಾವ ದೇವರು ಇಲ್ಲ ಎಂಬುದಾಗಿ. ದಿಸ್ ಇಸ್ ಅ ಸೆಲ್ಫ್ ಡಿಕ್ಲರೇಷನ್. ಗಾಡ್ ಸೇಸ್, ಯೆಶಾಯ 44:6 ಗಾಡ್ ಡಿಕ್ಲೇರಿಂಗ್ ಹಿಸ್ ಪವರ್, ಹಿಸ್ ಗ್ಲೋರಿ. ದೇರ್ ಇಸ್ ನನ್ ಲೈಕ್ ಮೀ, ನನ್ನಂತೆ ಯಾವ ದೇವರು ಇಲ್ಲ, ನನ್ನ ಬಿಟ್ಟು ಬೇರೆ ದೇವರುಗಳಿಲ್ಲ ಎಂಬುದಾಗಿ ದೇವರು ತನ್ನ ಒಂದು ಸರ್ವೋತ್ಕೃಷ್ಟತೆಯನ್ನು, ತನ್ನ ಒಂದು ಶ್ರೇಷ್ಠತೆಯನ್ನು, ತಾನು ಎಷ್ಟು ಮಹೋನ್ನತನಾಗಿದ್ದಾನೆ, ತಾನು ಎಷ್ಟು ದೊಡ್ಡವನಾಗಿದ್ದಾನೆ ಎಂಬುದಾಗಿ ತಾನಾಗಿ ತಾನೇ ಆತನು ಪ್ರಚುರಪಡಿಸ್ತಾ ಇದ್ದಾನೆ, ಅಥವಾ ತಾನಾಗಿ ತಾನೇ ಅದನ್ನು ಹೇಳಿಕೊಡುವಂತವನಾಗಿದ್ದಾನೆ. ಆಮೋಸನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 14ನೇ ವಚನಕ್ಕೆ ಬರುವಾಗ, ಬುಕ್ ಆಫ್ ಪ್ರಾಫಿಟಿಕಲ್ ಬುಕ್ ಆಫ್ ಆಮೋಸ್ ಚಾಪ್ಟರ್ 5:14 ಬರುವಾಗ, ಇಟ್ಸ್ ಕಾಲ್ಡ್ ಗಾಡ್ಸ್ ಕನ್ಸರ್ನ್ ಫಾರ್ ಎಥಿಕಲ್ ಲಿವಿಂಗ್ ಎಂಬುದಾಗಿ. ನಿಜಾಯಿತಿನಿಂದ, ಒಳ್ಳೆ ರೀತಿಯಲ್ಲಿ, ನೀತಿವಂತಿಕೆಯಿಂದ, ಪ್ರಾಮಾಣಿಕವಾಗಿ ಜೀವಿಸುವಂತ ಒಂದು ವಿಷಯವನ್ನು ಆತನು ತಿಳಿಸಿಕೊಡುವಂತನಾಗಿದ್ದಾನೆ. ಸೇನಾಧೀಶ್ವರನಾದ ಯೆಹೋವನು ನುಡಿತಾ ಇದ್ದಾನೆ, ಕೆಟ್ಟದ್ದನ್ನಲ್ಲ ಒಳ್ಳೆದನ್ನು ಅನುಸರಿಸಿರಿ ಎಂಬುದಾಗಿ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಅಂಡ್ ಐ ಜಸ್ಟ್ ವಾಂಟ್ ಟು ಆಡ್ ದ ಪ್ರಾಮಿಸ್ ಆಫ್ ಗಾಡ್. ಯಾವ ರೀತಿಯಲ್ಲಿ ಆಲ್ ಥ್ರೂ ದ ಹಿಸ್ಟ್ರಿ, ಯು ಜಸ್ಟ್ ಕೂತ್ಕೊಂಡು ಸುಮ್ಮನೆ ಹಂಗೆ ಆಲೋಚನೆ ಮಾಡ್ರಿ, ದೇವರು ಯಾರ್ಯಾರಿಗೆ ನುಡಿದ, ಎಲ್ಲೆಲ್ಲಿ ನುಡಿದ, ಯಾರ್ಯಾರಿಗೆ ನುಡಿದ, ಎಂತೆಂಥ ವಾಕ್ಯಗಳನ್ನು, ಎಂತೆಂಥ ಮಾತುಗಳನ್ನು ಅಬ್ರಾಮನಾಗ್ಲಿ, ಈಸಾಕನಾಗ್ಲಿ, ಯಾಕೋಬನಾಗ್ಲಿ, ಮೋಶೆ ಆಗ್ಲಿ, ಯೆಹೋಶುವನಾಗ್ಲಿ, ಕಾಲೇಬನಾಗ್ಲಿ, ಪ್ರವಾದಿಗಳಾಗ್ಲಿ, ಅರಸುಗಳಾಗ್ಲಿ, ಇವರೆಲ್ಲರಿಗೆ ನುಡಿಯುವಾಗ ಹೂ ವಾಸ್ ದಟ್ ಟಾಕಿಂಗ್ ಟು ದೆಮ್? ಯಾರು ಅವ್ರ ಜೊತೆಲಿ ಮಾತಾಡ್ತಿದ್ರು? ಯೆಹೋವ ದೇವರು ಅವರ ಜೊತೆಲಿ ಮಾತನಾಡ್ತಾ ಇದ್ದನೆಂಬುದಾಗಿ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ, ವಿ ಆಲ್ ಆರ್ ವೆಲ್ ಅವೇರ್ ದಟ್ ಇಟ್ ಇಸ್ ಗಾಡ್ who makes a covenant, who makes a promise with Joshua, who makes an agreement with Joshua. ಯಾವ ರೀತಿ ನಾನು ಮೋಶೆ ಸಂಗಡ ಇದ್ದನೋ, ನಾನು ನಿನ್ನ ಜೊತೆಯಲ್ಲಿರುವೆನು, ಧೈರ್ಯದಿಂದಿರು, ಸ್ಥಿರಚಿತ್ತನಾಗಿರು, ಭಯಪಡಬೇಡ, ಕಳವಳಗೊಳ್ಳದಿರು, ನಾನು ನಿನ್ನ ಸಂಗಡ ಇರುವೆನೆಂಬ ಒಂದು ವಾಗ್ದಾನಗಳನ್ನು ನಾವು ನೋಡಿಕೊಳ್ಳುತ್ತೇವೋ, ಅದರಲ್ಲಿ ದೇವರ ಒಂದು ವಿಶೇಷವಾದಂತಹ ಸ್ವರವು ನಮಗೆ ತಿಳಿದು ಬರುವಂತದ್ದಾಗಿದೆ. ಹೌ ಕೆನ್ ಯು ಅಂಡರ್ಸ್ಟ್ಯಾಂಡ್ ಮೋರ್? ಇನ್ನೂ ಹೆಚ್ಚಾಗಿ ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವೆ ಎಂಬುದಾಗಿ ಹೇಳುವಾಗ, ಇಟ್ ಇಸ್ ದಿ ಅಥಾರಿಟಿ ಆಫ್ ಗಾಡ್ಸ್ ವರ್ಡ್ ಎಂಬುದಾಗಿ, ದೇವರ ವಾಕ್ಯದ ಒಂದು ಅಧಿಕಾರ. ದೇರ್ ಇಸ್ ಅ ಪವರ್, ದೇರ್ ಇಸ್ ಅನ್ ಅಥಾರಿಟಿ, ಒಂದು ಅಧಿಕಾರ ಉಂಟು. ದೇವರು ಮಾತನಾಡಿರುವಾಗ ಸುಮ್ಮನೆ ನೀನು ನಾನು ಮಾತಾಡಿದಾಗೆ ಅಲ್ಲ, ಆದರೆ ದೇವರೊಂದು ಅಧಿಕಾರದಿಂದ ಮಾತಾಡಿರುವಂತಹ ಸಂಗತಿಯನ್ನು ನಾವು ನೋಡುವಂತವರಾಗಿದ್ದೇವೆ. ಎಂತಹ ಸಮಯದಲ್ಲಿ ದೇವರು ಮಾತಾಡ್ತಿದ್ದಾನೆ ಗೊತ್ತುಂಟಾ? ಇಟ್ ಇಸ್ ಅ ಗಾಡ್ಸ್ ವಾಯ್ಸ್ ಇನ್ ದ ಮಿಡ್ಸ್ ಆಫ್ ಕೇಯಾಸ್ ಎಂಬುದಾಗಿ. ಗಡಿಬಿಡಿಯ ಮಧ್ಯದಲ್ಲಿ, ಅಸಮಾಧಾನದ ಮಧ್ಯದಲ್ಲಿ, ಯುದ್ಧಗಳ ಮಧ್ಯದಲ್ಲಿ, ಅಶಾಂತಿಯ ಮಧ್ಯದಲ್ಲಿ, ಪ್ರಶ್ನೆ ಸವಾಲುಗಳ ಮಧ್ಯದಲ್ಲಿ, ಸಂಶಯದಿಂದ ಜನರು ತುಂಬಲ್ಪಟ್ಟಿರುವಂತಹ ಸಮಯದಲ್ಲಿ ದೇವರು ಪ್ರತ್ಯಕ್ಷನಾಗಿ, ಇಗೋ ನಿಮ್ಮ ದೇವರಾದ ನಾನು ಮಾಡುವ ವಾಗ್ದಾನಗಳನ್ನು, ನುಡಿಗಳನ್ನು, ಮಾತುಗಳನ್ನು ಲಕ್ಷ್ಯವಿಟ್ಟು ಕೇಳ್ರಿ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಯೆಹೋವನು ಹೀಗನ್ನುತ್ತಾನೆಂಬುದಾಗಿ ಹೇಳುವಾಗ, ಆತನು ನಮ್ಮ ಮಧ್ಯದಲ್ಲಿ ಬಂದು ಎಲ್ಲಾ ಗಲಿಬಿಲಿಯ ಸಮಯದಲ್ಲಿ, ಸ್ಥಿತಿಗತಿಯಲ್ಲಿ ಸಿಕ್ಕಿ ಬೀರುವಂತಹ ಸಮಯದಲ್ಲಿ ಆತನು ಮಾತನಾಡುವಂತವನಾಗಿದ್ದಾನೆ. ಇಟ್ ಇಸ್ ಅ ಪ್ರಾಫಿಟಿಕ್ ಕಾಲ್ ಎಂಬುದಾಗಿ ಆತನು ಮಾತನಾಡುವಾಗ ಪ್ರವಾದಿಗಳನ್ನು ನೇಮಿಸ್ತಾ ಇದ್ದಾನೆ, ಅನೇಕ ಜನರಿಗೆ ಕರೆಯನ್ನು ಕೊಡುವಂತವನಾಗಿದ್ದಾನೆ. ಒಬ್ಬ ಪ್ರವಾದಿಯನ್ನು ನೇಮಿಸಬೇಕಾದ್ರೆ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ, ನೀನು ಹೋಗಿ ಹೇಳು, ಅವರ ಮೊರೆ ನನ್ನ ಕಿವಿಗೆ ಬಿದ್ದಿದೆ, ಅವರ ಪಾಪಗಳು ನನ್ನ ಲಕ್ಷ್ಯಕ್ಕೆ ಬಂದಿದೆ, ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ವಾಟ್ ಈಸ್ ಇಟ್? ಹಿ ಈಸ್ ಕಾಲಿಂಗ್ ಆಲ್ ದ ಪ್ರಾಫಿಟ್ಸ್. ಆತನು ಒಬ್ಬ ಒಂದು ಪ್ರವಾದಿಯನ್ನು ಕೂಡ ಆರಿಸ್ಕೊಳ್ಬೇಕಂತಂದ್ರೆ, ಆತನು ಪ್ರವಾದಿಯ ಜೊತೆಯಲ್ಲಿ ಮಾತನಾಡಿ, ಆ ಪ್ರವಾದಿಯ ಮೂಲಕ ಜನರವರೆಗೆ ಆತನು ಪಶ್ಚಾತ್ತಾಪದ ವಿಷಯದಲ್ಲಿ ಆಗಲಿ, ಅಥವಾ ಕರ್ತನ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ಆಗಲಿ ಹೇಳಿಕೊಡುವಂತವನಾಗಿದ್ದಾನೆ. ಇಟ್ ಈಸ್ ಸಮಥಿಂಗ್ ಲೈಕ್ ಹಿಯರಿಂಗ್ ಗಾಡ್ಸ್ ಹಾರ್ಟ್ ಬೀಟ್. ದೇವರ ಸ್ವತಃ ಒಂದು ಹೃದಯದ ಬಡಿತವನ್ನು ಈ ನುಡಿಗಳಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಬಹಳ ಸಲ ನಾವು ವಾಕ್ಯಗಳಲ್ಲಿ ಓದ್ತೀವಿ, ಇಟ್ ಈಸ್ ಗಾಡ್ ಹೂ ವಾಸ್ ಟ್ರೂಲಿ, he felt so hurt, he felt so bad. ಆತನಿಗೆ ಬಹಳಷ್ಟು ಸಲ ದುಃಖ ಆಯಿತು ಜನರು ಮಾಡುವಂತ ಕಾರ್ಯಗಳ ವಿಷಯದಲ್ಲಿ, ಜನರು ತೋರಿಸುವಂತ ಅವಿಧೇಯತ್ವಗಳ ಮಧ್ಯದಲ್ಲಿ. ಜನರು ಗೊತ್ತಿತ್ತು ಈತನೇ ನಿಜವಾದ ದೇವರು, ಈತನೇ ಸತ್ಯ ದೇವರು, ಆತನನ್ನು ಬಿಟ್ಟು ಅವರ ಹತ್ರ ಬೇರೆ ದೇವರುಗಳು ಇರಬಾರ್ದೆಂಬುದಾಗಿ ಆತನು ಪದೇ ಪದೇ ಅವರಿಗೆ ತಿಳಿಸಿ ಆಯಿತು. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ಅವರು ಮಾಡುವಂತ ಎಲ್ಲ ಬಾಳ ದೇವತದ ಪೂಜೆಗಳಲ್ಲಿ, ಮೂರ್ತಿ ಪೂಜೆಗಳ ಮಧ್ಯದಲ್ಲಿ, ವಿಗ್ರಹಾರಾಧನೆಗಳ ಮಧ್ಯದಲ್ಲಿ ದೇವರು ಮನಸ್ಸಲ್ಲಿ ನೊಂದುಕೊಳ್ಳುತ್ತಿದ್ದನೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಅಂಡ್ ದಟ್ಸ್ ವೈ ಇಟ್ ವಾಸ್ ಗಾಡ್ಸ್ ಓನ್ ಹಾರ್ಟ್ ಬೀಟ್, ಗಾಡ್ಸ್
ಈಸ್ ಬ್ರಿಂಗಿಂಗ್ ಇಸ್ ವರ್ಡ್, ಆತನ ವಾಕ್ಯಗಳನ್ನು ಜನರವರೆಗೆ ತರುತ್ತಿದ್ದನೆಂಬುದಾಗಿ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ಒನ್ ಮೋರ್ ವರ್ಡ್, ಇಟ್ ಈಸ್ ಗಾಡ್ ಇಸ್ ಸ್ಪೀಕಿಂಗ್. ಸಿಂಪ್ಲಿ ಗಾಡ್ಸ್ ವಾಯ್ಸ್, ಗಾಡ್ ಇಸ್ ಸ್ಪೀಕಿಂಗ್ ಎಂಬುದಾಗಿ. ಇಟ್ ಈಸ್ ಸಮಥಿಂಗ್ ಅಬೌಟ್ ಗಾಡ್ಸ್ ವಿಸ್ಡಮ್. ದೇವರು ತನ್ನಲ್ಲಿರುವಂತ ಒಂದು ಶ್ರೇಷ್ಠ ಜ್ಞಾನ, ತನ್ನ ತಿಳುವಳಿಕೆ, ತನ್ನ ಯೋಜನೆಗಳ ವಿಷಯದಲ್ಲಿ ತನ್ನ ಜನರಿಗೆ ಪ್ರಕಟಪಡಿಸಿದ್ದನೆಂಬುದಾಗಿ. ಇಟ್ ಇಸ್ ಅನ್ ಅನ್ಶೇಕೇಬಲ್ ವರ್ಡ್ ಎಂಬುದಾಗಿ. ಅದು ಎಂದಿಗೂ ಬದಲಾಗದಂತ, ಅಳ್ಳಾಡದಂತ, ಚೇಂಜ್ ಆಗದಂತ, ನಿತ್ಯ ನಿರಂತರವಾಗಿ ಸ್ಥಿರವಾಗಿರುವಂತ ಒಂದು ವಾಕ್ಯ ಇದು ಯೆಹೋವನ ನುಡಿ. ಇದನ್ನ ಯಾರು ಕೆಡಿಸಬಾರ್ದು, ಇದನ್ನ ಯಾರು ಅಳಿಸಬಾರ್ದು, ಇದರಿಂದ ಯಾರು ಏನ್ ತೆಗಿಬಾರ್ದು. ದಿಸ್ ಇಸ್ ವಾಟ್ ದ ಲಾರ್ಡ್ ಸೇಸ್. ದಟ್ಸ್ ಇಟ್. ಇಟ್ಸ್ ಅ ಫೈನಲ್ ಡಿಕ್ರಿ ಎಂಬುದಾಗಿ ಹೇಳ್ತಾರೆ. ಇಟ್ಸ್ ಅ ಗಾಡ್ ಡಿಕ್ರಿ. ಇಟ್ಸ್ ಅ ಡಿಕ್ರಿ ಎಂಬುದಾಗಿ ಹೇಳುವಾಗ ಇದು ಒಂದು ಆದೇಶ. ದಿಸ್ ಇಸ್ ವಾಟ್ ಐ ಆಮ್ ಪ್ರೊವೈಡಿಂಗ್ ಯು ಆಲ್ ಟು ಡೂ ಅಂಡ್ ಫಾಲೋ. ಇವೆಲ್ಲವುಗಳನ್ನು ಅನುಸರಿಸಬೇಕೆಂಬುದಾಗಿ. ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಆಲ್ಸೋ ಸೆಟ್ ದ ಪವರ್ ಆಫ್ ಡಿಕ್ಲರೇಷನ್ ಎಂಬುದಾಗಿ. ಆತನು ತನ್ನ ಮೂಲಕ ಮಾಡುವಂತ ಒಂದು ಡಿಕ್ಲರೇಷನ್, ದೇವರ ಶ್ರೇಷ್ಠತೆ, ದೇವರ ನಡೆಸುವಿಕೆ, ದೇವರ ನೀತಿ ನ್ಯಾಯ, ದೇವರ ಪ್ರೀತಿ, ಇವೆಲ್ಲವುಗಳನ್ನು ಆತನ ಒಂದು ನುಡಿಯಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಆತನ ಸ್ವರದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಆತನು ನೀಡುವಂತಹ ಆದೇಶಗಳಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಆದ್ದರಿಂದ ಇವೆಲ್ಲವುಗಳಿಗೆ ನಾವು ಬಹಳ ಮುಖ್ಯವಾದಂತ ಒಂದು ಸ್ಥಾನ ಕೊಟ್ಟು ಅವುಗಳನ್ನು ಯಾವಾಗಲೂ ಗ್ರಹಿಸಿಕೊಳ್ಳುತ್ತಿರಬೇಕೆಂಬುದಾಗಿ. ಹೂ ಇಸ್ ಸ್ಪೀಕಿಂಗ್? ಇಟ್ ಈಸ್ ಗಾಡ್ ದ ಕ್ರಿಯೇಟರ್. ಸೃಷ್ಟಿಕರ್ತನಾದಂಥ ಯೆಹೋವನು ಆದಿಯಿಂದಲೂ ಇಲ್ಲಿಯವರೆಗೆ ಮಾತಾಡ್ತಾ ಬಂದಿದ್ದಾನೆ. ಸ್ವಲ್ಪ ಆಲೋಚನೆ ಮಾಡುವ. ನಿನ್ನೆ ಆಕಾಶವಾಣಿ ಆಯ್ತೆಂಬುದಾಗಿ ಹೇಳುವಾಗ ಸ್ವಲ್ಪ ಆತನ ಒಂದು ಆಕಾಶವಾಣಿ, ಆಕಾಶದ ಮಧ್ಯದಿಂದ, ಮೋಡಗಳ ಮಧ್ಯದಿಂದ ಏನೋ ಒಂದು ಸ್ವರ ಅಲ್ಲಿ ಕೇಳಿಸಲ್ಪಟ್ಟಿತೆಂಬುದಾಗಿ ನೋಡುತ್ತೇವೆ. ಕ್ಯಾನ್ ಯು ಸಿಟ್ ಅಂಡ್ ಇಮ್ಯಾಜಿನ್? ಪ್ರಾರಂಭದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಮಾತನಾಡುವಾಗ, ಅಫ್ಕೋರ್ಸ್ ಮುಖಾಮುಖಿಯಾಗಿ ಮಾತಾಡುವಂತ ಒಂದು ಯೋಗ್ಯತೆ ಮನುಷ್ಯನಲ್ಲಿ ಇರಲಿಲ್ಲ. ಬಟ್ ದೇವರು ಮಾತಾಡುವಾಗ ಅವ್ರ ಕಿವಿಗೆ ಬೀಳ್ತಿತ್ತು. ಇಟ್ ವಾಸ್ ಸೋ ಕ್ಲೀನ್ ಅಂಡ್ ಕ್ಲಿಯರ್. ನಾವು ಕೆಲವೊಂದ್ಸಲ ಹೇಳ್ತೀವಿ ನೋಡ್ರಿ, ಯಾರು ಮಾತಾಡಿದ್ರು, ದೇವರು ಏನೋ ನನ್ನ ಕಿವಿಯಾಗ ಬಂದು ಒಂದು ಮಾತು ಹೇಳ್ದಂಗ ಆಯ್ತು ಎಂಬುದಾಗಿ. ವೆನ್ ಗಾಡ್ ಸ್ಪೀಕ್ಸ್, he speaks with a clarity. There won't be confusion. ಆದ್ದರಿಂದ ನೇರವಾಗಿ ದೇವರು ಮಾತನಾಡುವಂತವನಾಗಿದ್ದಾನೆ. ಆತನ ವಿಷಯದಲ್ಲಿ ಆತನು ತಿಳಿಸಿಕೊಡುವಂತವನಾಗಿದ್ದಾನೆ. ಆತನು ಏನಾಗಿದ್ದಾನೆ ಎಂಬುದಾಗಿ ಹೇಳಿಕೊಡುವಂತವನಾಗಿದ್ದಾನೆ. ಅಂಡ್ ಈಸ್ ಬೀನ್ ಟಾಕಿಂಗ್ ಸಿನ್ಸ್ ದ ಟೈಮ್ ಆಫ್ ಕ್ರಿಯೇಷನ್. ಈ ಲೋಕವನ್ನು ಸೃಷ್ಟಿ ಮಾಡಿದಂದಿನಿಂದಲಿಂದ ಮಾತಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ ಪ್ರವಾದಿಗಳ ಮೂಲಕ. ಯೆಹೋವನ ನುಡಿ, ಯೆಹೋವನು ಹೀಗನ್ನುತ್ತಾನೆ, ಯೆಹೋವನು ಇಂತನ್ನುತ್ತಾನೆ ಎಂಬುದಾಗಿ ಪದೇ ಪದೇ ಪ್ರತಿಯೊಂದು ವಿಷಯಕ್ಕಾಗಿ ಹೇಳುತ್ತಾ ಬಂದಿರುವಾಗ ಆತನ ಎಲ್ಲ ಈ ಸಾಮರ್ಥ್ಯದಿಂದ ತುಂಬಲ್ಪಟ್ಟಂತ ಮಾತುಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ಅಗತ್ಯ. ವಾಟ್ ಈಸ್ ಹಿ ಸೇಯಿಂಗ್? ವಾಟ್ ಹಿ ವಾಂಟ್ಸ್ ಆಕ್ಚುಲಿ? ಏನ್ ಬೇಕತನಿಗೆ ಇದೆಲ್ಲ ಹೇಳಿ ಮಾಡಿ? ವಾಟ್ ಈಸ್ ಎಕ್ಸ್ಪೆಕ್ಟಿಂಗ್? ಏನ್ ಬಯಸ್ತಾ ಇದ್ದಾನೆ ಇವೆಲ್ಲವುಗಳಲ್ಲಿ? ಏನ್ ಆಸೆ ಇತ್ತು? ಕ್ಯಾನ್ ಯು ಥಿಂಕ್ ಅಬೌಟ್ ಪರ್ಸನ್? ಒಬ್ಬ ವ್ಯಕ್ತಿ ಆಗಿದ್ದಾನೆ ಆತನು. ಸೇನಾಧೀಶ್ವರನಾದ ದೇವರು, ಸೃಷ್ಟಿಕರ್ತನು. ಆದಿಯಿಂದಲೂ ಇಲ್ಲಿವರೆಗೆ ಮಾತಾಡ್ತಾ ಬಂದಿದ್ದಾನೆ. ಏನ್ ಆಸೆ ಆತಂದು? ವಾಟ್ ಈಸ್ ಹಿಸ್ ಡಿಸೈರ್? ಆತನ ಒಂದೇ ಒಂದು ಆಸೆ, ನನ್ನವರೆಂದು ಎಣಿಸಿಕೊಂಡ ನನ್ನ ಜನರು, ಅವ್ರ ಜೊತೆ ನಂದೊಂದು ಸಂಬಂಧ ಇರಬೇಕು. ಐ ಮಸ್ಟ್ ಹ್ಯಾವ್ ಅ ರಿಲೇಶನ್ಶಿಪ್. ಅವರನ್ನು ನಾನು ನಡೆಸಬೇಕು. ಅವರಿಗೆ ನಾನೊಬ್ಬನೇ ದೇವರಾಗಿರ್ಬೇಕು. ನನ್ನನ್ನು ಬಿಟ್ಟು ಬೇರೆ ಯಾರನ್ನ ಅವರು ಪೂಜಿಸಬಾರದು. ನಾನೇ ಅವರಿಗೆ ಸರ್ವಸ್ವನಾಗಿರ್ಬೇಕು. ನನಗೆ ಸಲ್ಲಗೊಡಿಸಬೇಕಾದಂತ ಗೌರವವನ್ನು ನಾನು ಮತ್ತೊಬ್ಬರಿಗೆ ಸಲ್ಲಗೊಡಿಸನೆಂಬುದಾಗಿ ವಾಕ್ಯದಲ್ಲಿ. ದಿಸ್ ಇಸ್ ಹಿಸ್ ವರ್ಡ್. ಅಂಡ್ ವೆನ್ ವಿ ಹ್ಯಾವ್ ಸೋ ಮೆನಿ ವರ್ಡ್ಸ್, ಆತನ ಹೇಳ್ತಾ ಇದ್ದಾನೆ, ಇಸ್ ದೇರ್ ಎನಿ ಬೆನಿಫಿಟ್ಸ್ ಇನ್ ಲಿಸ್ನಿಂಗ್ ಹಿಸ್ ವಾಯ್ಸ್? ಏನಾದ್ರೂ ಬೆನಿಫಿಟ್ ಉಂಟಾ? ಏನಾದ್ರೂ ಸಿಗುತ್ತಾ ನಮಗೆ? ಏನಾದ್ರೂ ಪ್ರಾಫಿಟ್ ಇದೆಯಾ? ಏನಾದ್ರೂ ಪಡ್ಕೊಳ್ತೀವ ನಾವೆಂಬುದಾಗಿ ಆಲೋಚನೆ ಮಾಡುವಾಗ ಕೇಳಿಸ್ಕೊಳ್ರಿ, ಎಸ್, ಯು ಹ್ಯಾವ್ ಸೋ ಮೆನಿ ಬೆನಿಫಿಟ್ಸ್, ಯು ಹ್ಯಾವ್ ಸೋ ಮೆನಿ ಬ್ಲೆಸ್ಸಿಂಗ್ಸ್. ಬಹಳ ಫಾಯ್ದಾ ಉಂಟ್ರಿ. ನಾವು ಆತನ ಸ್ವರಕ್ಕೆ ಕಿವಿಗೊಟ್ರೆ ನನಗೆ ಬಹಳ ಫಾಯ್ದಾ ಉಂಟು, ನನಗೆ ಬಹಳ ಒಳ್ಳೇದಾಗುತ್ತೆ. ನನಗೆ ದೇವರು ತನ್ನ ಜ್ಞಾನವನ್ನು ಕೊಡುವಂತವನಾಗಿದ್ದಾನೆ, ದೇವರು ತನ್ನ ತಿಳುವಳಿಕೆಯನ್ನು ಕೊಡುವಂತವನಾಗಿದ್ದಾನೆ. ನನ್ನ ಜೀವಿತದಲ್ಲಿ ಬೇಕಾಗಿರುವಂತ ಸಂರಕ್ಷಣೆಯನ್ನು ತಾನು ದಯಪಾಲಿಸುವಂತವನಾಗಿದ್ದಾನೆ. ನನ್ನ ಜೀವಿತದ ಎಲ್ಲಾ ಯಾತ್ರೆಯಲ್ಲಿ, ನನ್ನ ಹೋರಾಟಗಳಲ್ಲಿ, ನನ್ನ ಗಲಿಬಿಲಿಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಪ್ರಶ್ನೆಗಳ ಮಧ್ಯದಲ್ಲಿ ಆತನು ಸದುತ್ತರವನ್ನು ಕೊಡುವಂತವನಾಗಿದ್ದಾನೆ. ನನಗೆ ಎಲ್ಲಿ, ಹೇಗೆ, ಯಾವಾಗ ಏನು ಅಗತ್ಯ ಉಂಟು
ಆತನ ಸ್ವರ ನನ್ನ ಕಿವಿಗೆ ಬಿದ್ದರೆ ಸಾಕು, ಅಪಾ ದೇವರೆಂಬುದಾಗಿ ಆತನಿಗೆ ಕೂಗಿ ಬೇಡಿಕೊಂಡ್ರೆ ಸಾಕು, ಆತನ ಅದರ ಮಧ್ಯದಲ್ಲಿ ಆಶೀರ್ವಾದಗಳನ್ನು ಕೊಡುವಂತವನಾಗಿದ್ದಾನೆ. ಆತನ ಸ್ವರಕ್ಕೆ ನಾನು ಕಿವಿಗೊಟ್ರೆ, ಆತನ ಮಾತಿಗೆ ನಾನು ಕಿವಿಗೊಟ್ರೆ, ಆತನು ಅದನ್ನು ಕೂಡ ಹೇಳಿದ್ದಾನೆ, ನನ್ನ ನುಡಿಯುವುದು, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನೆಂಬುದಾಗಿ ಹೇಳಿದ್ದಾನೆ. ಅಂಡ್ ಪ್ರೈಸ್ ಗಾಡ್, ವೆನ್ ಯು ಅಂಡ್ ಐ ಹಾನರ್ ಹಿಮ್ ಬಿಫೋರ್ ಯು ಡೈ, ಯು ವಿಲ್ ಬಿ ಹಾನರ್ಡ್ ಇನ್ ದ ಚರ್ಚ್, ಯು ವಿಲ್ ಬಿ ಹಾನರ್ಡ್ ಇನ್ ದ ಸೊಸೈಟಿ. ನೀನೊಂದು ಸಮಾಜದಲ್ಲಿ, ನೀನು ಒಂದು ಸೇವೆಯಲ್ಲಿ, ನೀನು ನಿನ್ನ ಜನರ ಮಧ್ಯದಲ್ಲಿ ನಿನ್ನ ನಾಮವನ್ನು ದೇವರು ಮೇಲಕ್ಕೆತ್ತುವಂತವನಾಗಿದ್ದಾನೆ. ನಿನ್ನನ್ನು ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸುವಂತವನಾಗಿದ್ದಾನೆ. ನಿನ್ನ ಎಲ್ಲಾ ಒಳ್ಳೆ ಆಶೀರ್ವಾದಗಳಿಂದ ಆತ ನಿನ್ನ ಜೀವಿತವನ್ನು ತುಂಬಿಸುವಂತವನಾಗಿದ್ದಾನೆ. ಅಂಡ್ ಹಿ ಗ್ರ್ಯಾಂಡ್ ಸಕ್ಸಸ್ ಆಫ್ಟರ್ ಸಕ್ಸಸ್, ಪ್ರಾಸ್ಪ್ಯಾರಿಟಿ. ದಿಸ್ ಇಸ್ ನಾಟ್ ಅಬೌಟ್ ದ ಪ್ರಾಸ್ಪ್ಯಾರಿಟಿ ಥಿಯಾಲಜಿ. ನಾನೇನೋ ನಿನಗೆ ಬಂಗ್ಲಾ ಸಿಗುತ್ತೆ, ಗಾಡಿ ಸಿಗುತ್ತೆ, ನೀನು ಐಶ್ವರ್ಯವಂತನಾಗಿದೆ. ನೋ, ಐ ಡೋಂಟ್ ವಾಂಟ್ ಟು ಟಾಕ್ ಆನ್ ದೋಸ್ ಥಿಂಗ್ಸ್. ಐ ವಾಂಟ್ ಟು ಟಾಕ್ ಸಮಥಿಂಗ್. ದ ಹಾನರ್ ಕಮ್ಸ್ ಫ್ರಮ್ ಗಾಡ್. ಆತನ ನುಡಿಗೆ ನಾನು ಕಿವಿಗೊಡುವಾಗ, ಆತನ ಮಾತಿಗೆ ನಾನು ಕಿವಿಗೊಡುವಾಗ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ, ಆತನ ಆಜ್ಞಾ ವಿಧಿ ನಿಯಮಗಳನ್ನು ನಾನು ಅನುಸರಿಸುವಾಗ ನಮಗೇನನ್ನಿಸುತ್ತೆ? ಪರಲೋಕದಲ್ಲಿ ಕೂತ್ಕೊಂಡು ಭೂಲೋಕದಲ್ಲಿರುವಂತ ನಿನ್ ಪರವಾಗಿ, ನನ್ನ ಪರವಾಗಿ ಆತನು ಖುಷಿ ಪಡ್ತಾನೆ, ಸಂತೋಷ ಪಡುವಂತವನಾಗಿದ್ದಾನೆ, ಆನಂದಿಸುವಂತವನಾಗಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಇನ್ನೂ ಕೆಲಸ ಮಾಡಿದ್ರೆ, ನಾವು ಅದಕ್ಕಿಂತ ಎಕ್ಸ್ಟ್ರಾ ಡ್ಯೂಟಿ ನಾವು ಮಾಡಿದ್ರೆ, ಓವರ್ ಟೈಮ್ ಹೇಳ್ತೀವಲ್ರಿ ನಾವು, ಸ್ವಲ್ಪ ದೇವರ ರಾಜ್ಯದಲ್ಲಿ ಸ್ವಲ್ಪ ಓವರ್ ಟೈಮ್ ಮಾಡಿದ್ರೆ, ದೇವರ ರಾಜ್ಯದಲ್ಲಿ ಇನ್ನ ಅಡಿಷನಲ್ ಕೆಲಸ ಮಾಡಿದ್ರೆ, ಐ ಫೀಲ್ ಹ್ಯಾಪಿ ವೆನ್ ಐ ಆಮ್ ವಿಸಿಟಿಂಗ್, ಐ ಆಮ್ ಲಿಸ್ನಿಂಗ್ ಟು ಪೀಪಲ್, ಯು ನೋ, ದ ವೇ ದೇ ಆರ್ ವರ್ಕಿಂಗ್, ದ ವೇ ದೇ ಆರ್ ಗಿವಿಂಗ್ ಟೈಮ್ ಟು ಗಾಡ್ ಅಂಡ್ ಚರ್ಚ್ ಅಂಡ್ ಮಿನಿಸ್ಟ್ರಿ. ದೇವರ ರಾಜ್ಯಕ್ಕಾಗಿ ಕೆಲಸಕ್ಕೋಸ್ಕರ ಅವ್ರು ಕೊಡುವಂತ ಟೈಮು, ಅವ್ರು ಹಾಕುವಂತ ಎನರ್ಜಿ, ಅವರ ಮೈಂಡು, ಅವರ ಎಫರ್ಟ್ಸ್, ಅವರ ದೇಣಿಗೆ, ಅವರ ಕಾಣಿಕೆಗಳು. ಐ ಟೆಲ್ ಯು, ವೆನ್ ಯು ಆರ್ ಇನ್ ದ ವರ್ಕ್ ಆಫ್ ಗಾಡ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್, ಆತನು ಕೊಟ್ಟಂತ ಎಲ್ಲಾ ನುಡಿಗಳನ್ನು ನಾನು ಧೈರ್ಯ, ನಂಬಿಕೆ, ವಿಶ್ವಾಸದಿಂದ ಅನುಸರಿಸಿದೆಯಾದ್ರೆ, ಐ ಬಿಲೀವ್ ಯು ವಿಲ್ ಬಿ ಹಾನರ್ಡ್, ಯು ವಿಲ್ ಬಿ ಬ್ಲೆಸ್ಡ್. ನಿನ್ನನ್ನು ಹೆಚ್ಚಾಗಿ ಆತನು ಆಶೀರ್ವಾದ ಮಾಡುವಂತವನಾಗಿದ್ದಾನೆ, ನಿನ್ನನ್ನು ಹೆಚ್ಚಾಗಿ ಆತನು ನಡೆಸುವಂತನಾಗಿದ್ದಾನೆ ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಆರ್ ಯು ವಿಲಿಂಗ್ ಟು ಲಿಸನ್ ಟು ಹಿಮ್ ನಾವ್? ಇನ್ನೂ ಕೇಳಬೇಕೆಂಬುದಾಗಿ ಆಸೆ ಉಂಟಾ? ಇನ್ನೂ ಆತನ ನುಡಿ ನಿನ್ನ ಕಿವಿಗೆ ಬೀಳಬೇಕಾ? ನನಗೆ ದೇವರು ಏನ್ ಹೇಳ್ತಾ ಇದ್ದಾನೆ, ಏನ್ ಹೇಳಬೇಕೆಂಬುದಾಗಿ ನೀನು ಬಯಸ್ತಾ ಇದೆಯಾ? ಅದಕ್ಕೆ ಒಂದು ಪ್ರಶ್ನೆ ತಲೆಯಲ್ಲಿದ್ದರೆ ನಾನು ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ರಿ. ಆತನು ತನ್ನ ಜೀವವುಳ್ಳ ವಾಕ್ಯಗಳನ್ನು ಇವತ್ತಿಗೂ ಕೂಡ ನಿನ್ನ ಕೈಯಲ್ಲಿಟ್ಟಿದ್ದಾನೆ. ಇವತ್ತೂ ಸುಮ್ಮನೆ ಹಿಂಗ್ ಬೈಬಲ್ ತೆರೆದು ನಾವ್ ಹೇಳ್ತೀವಿ, ಅಯ್ಯೋ ಟಕ್ ಅಂತ ಹಿಂಗ್ ತೆರೆದೇ ನನಗೆ ದೇವರನ್ನ ಮಾತು ಕೊಟ್ಟ ಅಂತ ಹೇಳ್ತಾರೆ. ಕೆಲವರು ಚೆನ್ನಾಗಿ ಸಾಕ್ಷಿ ಕೊಡ್ತಿರ್ತಾರೆ, ಐ ಜಸ್ಟ್ ಓಪನ್ ದ ಬೈಬಲ್ ಅಂಡ್ ಗಾಡ್ ಗೇವ್ ಮಿ ದ ವರ್ಡ್, ಪ್ರೈಸ್ ಗಾಡ್. God is a living God. ನನ್ನ ದೇವರು ಜೀವಂತನಾಗಿದ್ದಾನೆ, ಜೀವ ಸ್ವರೂಪನಾಗಿದ್ದಾನೆ. ನನ್ನ ದೇವರ ಜೊತೆಲಿ ನಾವು ಯಾರನ್ನು ಎಷ್ಟು ಮಾತ್ರಕ್ಕೂ ಕಂಪೇರ್ ಮಾಡಿಸ್ತಿಲ್ಲ. ವಿ ಕೆನಾಟ್ ಕಂಪೇರ್ ಎನಿ ಒನ್ ವಿತ್ ಅವರ್ ಸೋವರಿನ್ ಗಾಡ್, ಆಲ್ ಪವರ್ಫುಲ್ ಗಾಡ್. ನಾವು ಬಹಳ ಚೆನ್ನಾಗಿ ಪದಗಳನ್ನು, ನನಗೆ ಇಷ್ಟ ಬಹಳ, ವೆನೆವರ್ ಐ ಪ್ರೇ ಸರ್ವಶಕ್ತನು, ಸರ್ವೋನ್ನತನು, ಸರ್ವೋತ್ಕೃಷ್ಟನು, ಸರ್ವಾಧಿಪತಿಯು, ಭೂಮಿ ಗಗನ ಮಂಡಲಗಳನ್ನು ಸೃಷ್ಟಿಸಿದ ಆತನು, ಆಕಾಶವನ್ನು ನಿರ್ಮಿಸಿದ ಆತನು. ಯು ಆರ್ ಅ ಗಾಡ್ ಆಫ್ ಯೂನಿವರ್ಸ್. ವಿ ಪ್ರೈಸ್ ಯು, ವಿ ಗ್ಲೋರಿಫೈ ಯು, ವಿ ಮ್ಯಾಗ್ನಿಫೈ ಯು, ವಿ ಗಿವ್ ದಿ ಹಾನರ್ ಓ ಗಾಡ್. ಇವೆಲ್ಲವುಗಳನ್ನು ನುಡಿಯುವಾಗ ಇನ್ನೂ ಆತನನ್ನು ಬಯಸ್ತಾ ಇದ್ದಿದ್ದೆ, ಆದ್ರೆ ಇನ್ನೂ ಸ್ವಲ್ಪ ಮಾತಾಡಪ್ಪ ನನ್ನ ಜೊತೆಯಲ್ಲಿ, ಇನ್ನೂ ನನ್ನ ಜೊತೆಲಿ ಮಾತಾಡೆಂಬುದಾಗಿ ಹೇಳುವಾಗ ಆತನು ಪ್ರಾರ್ಥನೆಗಳ ಮಧ್ಯದಲ್ಲಿ ನಿನ್ನ ಜೊತೆಲಿ ಮಾತಾಡ್ತಾನೆ. ರಾಗಗಳನ್ನು ಹಾಡುವಾಗ ಅದರ ಮಧ್ಯದಲ್ಲಿ ಆತನು ಮಾತಾಡುವಂತವನಾಗಿದ್ದಾನೆ. ಒಬ್ರು ನಿಂತ್ಕೊಂಡು ಏನೋ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರ ಜೊತೆಲಿ ಮಾತಾಡುವಂತವನಾಗಿದ್ದಾನೆ. ಒಬ್ಬ ಸೇವಕನು ನಿಂತ್ಕೊಂಡು ದೈವ ಸಂದೇಶವನ್ನು ಕೊಡುವಾಗ ಆತನ ನಿನ್ನ ಜೊತೆಲಿ ಮಾತಾಡುವಂತವನಾಗಿದ್ದಾನೆ. ಒಬ್ಬ ಮೀಟಿಂಗ್ಸ್, ಕ್ರುಸೆಡ್ಗಳಲ್ಲಿ ನಿಂತ್ಕೊಳ್ಳುವಾಗ ಒಬ್ಬ ಪ್ರವಾದಿ ನಿಂತ್ಕೊಂಡಿದೆ, ಆದ್ರೆ ಆತನ ನಿನ್ನ ಜೊತೆಲಿ ಮಾತನಾಡುವಂತವನಾಗಿದ್ದಾನೆ. ಪ್ಲೀಸ್ ಡೂ ರಿಮೆಂಬರ್ ಚರ್ಚ್, ಗಾಡ್ ಈಸ್ ನಾಟ್ ಸೈಲೆಂಟ್. ದೇವರು ಇನ್ನೂ ನಿಶಬ್ದವಾಗಿಲ್ಲ, ದೇವರ ಕೆಲಸ ಇನ್ನೂ ಮುಗ್ದಿಲ್ಲ. ಆತನು ಈಗಲೂ, ಅಂದಿಗೂ, ಇಂದಿಗೂ, ಎಂದೆಂದಿಗೂ ಇರುವ ಆತನಾಗಿದ್ದಾನೆ. ಎಷ್ಟು ಸಂತೋಷ ಪಡಬೇಕು ಗೊತ್ತುಂಟ? ಹೌ ಮಚ್ ಯು ಮಸ್ಟ್ ರಿಜಾಯ್ಸ್ ಇನ್ ಹಿಸ್ ವಿನಿಯಾರ್ಡ್. ಆತನ ಎಲ್ಲಾ ಒಂದು ಆತ್ಮೀಯ ಸಂಗತಿಗಳಲ್ಲಿ ನಾವೆಷ್ಟು ರಿಜಾಯ್ಸ್ ಆಗ್ಬೇಕು, ನಾವೆಷ್ಟು ಸಂತೋಷವಾಗ್ಬೇಕು. ನಿಮ್ಗೆ ಗೊತ್ತುಂಟ ಏನುಂಟು ನಮ್ಮಲ್ಲಿ ಯುನೋ ವಿ ಹ್ಯಾವ್ ಅ ಕೀಸ್, ಪರಲೋಕ ರಾಜ್ಯವನ್ನು ತೆರೆಯುವಂತ ಬೀಗದ, ವಾಟ್ ಇಸ್ ಇಟ್, ಐ ಆಮ್ ನಾಟ್ ಗೆಟಿಂಗ್
ಆ ಒಂದು ಕೀ ನಮ್ಮ ಹತ್ರ ದೇವರು ಕೊಟ್ಟಿದ್ದಾನೆ. ಯು ಹ್ಯಾವ್ ಆಲ್ ಪವರ್, ಯು ಹ್ಯಾವ್ ಆಲ್ ಅಥಾರಿಟಿ. ದೇವರು ನನಗಾಗಿ ಇವೆಲ್ಲವುಗಳನ್ನಿಟ್ಟಿರುವಾಗ ಕೂತ್ಕೊಂಡು ಹಂಗೆ ಆಲೋಚನೆ ಮಾಡುವಾಗ ಸೇನಾಧೀಶ್ವರನಾದ ಯೆಹೋವನ ನುಡಿದು. ಯೆಹೋವನು ಹೀಗನ್ನುತ್ತಾನೆ, ದಸ್ ಸೇಸ್ ದ ಲಾರ್ಡ್, ಅಂಡ್ ವೆನ್ ಹೀ ಸೇಸ್ ಯು ಅಂಡ್ ಐ ನೀಡ್ ಟು ಒಬೇ. ಆತನು ಮಾತಾಡುವಾಗ, ಆತನು ತಿಳಿಸುವಾಗ, ಆತನು ಹೇಳುವಾಗ, ಆತನ ಮಾತುಗಳಿಗೆ, ಆತನ ವಾಕ್ಯಗಳಿಗೆ ನಾವು ವಿಧೇಯರಾಗಿ ನಡಿಬೇಕೆಂಬುದಾಗಿ ದೇವರು ನಮ್ಮೆಲ್ಲರನ್ನು ಸಹಾಯ ಮಾಡಲಿ. ಆತನ ಮಾತಿಗೆ ತಕ್ಕಂತೆ ಇಟ್ಸ್ ಅ ವಾಸ್ಟ್ ಟಾಪಿಕ್, ಇಟ್ಸ್ ಅ ಲಾಂಗ್ ಟಾಪಿಕ್. ಇಫ್ ಯು ಜಸ್ಟ್ ಸಿಟ್ ಅಂಡ್ ಮೆಡಿಟೇಟ್, ಗಾಡ್ ವಿಲ್ ಆಡ್ ಮೆನಿ ಮೋರ್ ರೆಫರೆನ್ಸಸ್. ಬಹಳಷ್ಟು ರೆಫರೆನ್ಸ್, ನಾನು 100 ರೆಫರೆನ್ಸ್ಗಳಿದೆ, ಬರೀ 8-10 ವಚನಗಳನ್ನು ಮಾತ್ರ ನಾನು ಓದಿದ್ದೇನೆ. ಆದರೆ ಈ ವಾಕ್ಯಗಳನ್ನು ಗ್ರಹಿಸ್ಕೊಳ್ಳೋಣ. ಈ ದಿವಸ ಬೆಳಿಗ್ಗೆ ದೇವರು ಈ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸಲಿ, ಆಶೀರ್ವಾದ ಮಾಡಲಿ. ಒಂದು ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ರಕ್ಷಕನೇ, ನಿನ್ನ ವಾಕ್ಯದಲ್ಲಿ ಬಲ ಉಂಟು ಸ್ವಾಮಿ. ನಿನ್ನ ನುಡಿಯಲ್ಲಿ ಶಕ್ತಿ ಉಂಟು ದೇವ. ನೀನು ಬಹು ಸಾಮರ್ಥ್ಯದಿಂದ ತುಂಬಲ್ಪಟ್ಟಂತ ದೇವರಾಗಿದೆ. ನಾವು ಜೀವ ಸ್ವರೂಪನಾದಂಥ ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಇನ್ನೂ ಸ್ವಲ್ಪ ಯಾವ ರೀತಿಯಲ್ಲಿ ರಾತ್ರಿ ವೇಳೆಯಲ್ಲಿ ಸಮುವೇಲನೆ ಎಂಬುದಾಗಿ ಅನೇಕ ಸಲ ಆತನಿಗೆ ಕರೆ ಕೊಟ್ಟಿಯೋ ದೇವ. ಇಟ್ ವಾಸ್ ಯುವರ್ ವಾಯ್ಸ್, ದಿ ಏಂಜಲ್ ಆಫ್ ಗಾಡ್ ಸ್ಪೋಕ್ ಎಂಬುದಾಗಿ ಹೇಳಿರುವ ಹಾಗೆ ದೇವ ದೂತರು ಮಾತಾಡಿದಂತೆ ಸ್ವಾಮಿ, ನಿನ್ನ ಸ್ವರವು ಸ್ವಾಮಿ ನಮ್ಮ ಹೃದಯದಲ್ಲಿ, ನಮ್ಮ ಅಂತರಾಳದಲ್ಲಿ, ಅಂತರಾತ್ಮದಲ್ಲಿ ಕೇಳಿಸಲ್ಪಡಲಿ ದೇವ. ಆ ನಿನ್ನ ನುಡಿಗೆ ನಾವು ಪ್ರತ್ಯುತ್ತರ ನೀಡುವಂತೆ ಕೃಪೆ ಕೊಡು ಸ್ವಾಮಿ. ನಿನ್ನ ನುಡಿಗೆ ನಾವು ಒಂದು ಬೆಲೆ ಸ್ವಾಮಿ ಕೊಡುವಂತ ಕೃಪೆ ಕೊಡು ಸ್ವಾಮಿ. ಮತ್ತು ನಿನ್ನ ನುಡಿಯಲ್ಲಿ ನಮ್ಮನ್ನು ನಾವು ನೆಲೆಗೊಂಡಿಸಿರುವಾಗ ಸ್ವಾಮಿ, ನಾವು ನಿನ್ನ ಅದ್ಭುತ ಆಶೀರ್ವಾದಗಳನ್ನು ಕಾಣುವಂತ ಕೃಪೆ ಕೊಡು. ಈ ದಿವಸ ಬೆಳಿಗ್ಗೆ ಸುಂದರ ವಾಕ್ಯ ಕೊಟ್ಟಿದ್ದಿ, ನಿನಗೆ ಸ್ತೋತ್ರ ಸ್ವಾಮಿ. ನಾವೊಂದು ಹೊಸ ಉಲ್ಲಾಸದಿಂದ, ಒಂದು ಹೊಸ ಪ್ರೇರೇಪಣೆಯಿಂದ ಇಲ್ಲಿಂದ ಹಿಂತಿರುಗುವಾಗ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು ದೇವ. ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೇನ್. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ 247ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 247 ಮೊದಲಿನ 3 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ.
ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮನ ಅನ್ಯೋನ್ಯತೆ, ಸಹವಾಸುವ ಐಕ್ಯತೆಯು ನಿಮ್ಮೆಲ್ಲರ ಸಂಗಡ ಸದಾಕಾಲವು ನೆಲೆಗೊಂಡಿರಲಿ. ಆಮೇಲೆ